ಪೆನ್ ಡ್ರೈವ್ ಡರ್ಟಿ ಪಿಕ್ಚರ್ ಪ್ರಕರಣ ಕ್ಲೈಮ್ಯಾಕ್ಸ್ನತ್ತ. ರಾಜತಾಂತ್ರಿಕ ಪಾಸ್ಪೋರ್ಟ್ಗೆ ಕೇಂದ್ರದಿಂದ ಬ್ರೇಕ್. ರಾಜ್ಯ ಕೈ ಸರ್ಕಾರದ ತಂತ್ರ ಬಿಗಿಯಾಗುತ್ತಾ ಕುಣಿಕೆ. ಪ್ರಜ್ವಲ್ ತಾನಾಗೇ ಬಲೆಗೆ ಸಿಕ್ಕಿ ಹಾಕಿಕೊಳ್ಳಲೇಬೇಕಾ? ಇದೇ ಹೊತ್ತಿನ ವಿಶೇಷ. ಪ್ರಜ್ವಲ್ ಲಾಕ್. ನಾನು ನಾಗೇಂದ್ರ ಬಾಬು. ಒಂದು ತಿಂಗಳಿಂದ ರಾಜ್ಯದ ಪೆನ್ ಡ್ರೈವ್ ಕೇಸ್ ಇಡೀ ರಾಷ್ಟ್ರದಲ್ಲಿ ಅಕ್ಷರಶಃ ರಾಜಕೀಯ ಕಾಡ್ಗಿಚ್ಚು ಹಚ್ಚಿಸಿದೆ. ಪ್ರಜ್ವಲ್ ಮಾಡಬಾರದು ಮಾಡಿ ಬೇಕು ಅಂತಲೇ ದೇಶದಿಂದ ಓಡಿ ಹೋಗಿದ್ದಾನೆ ಎಂದು ಕೈ ಸರ್ಕಾರ ಕೇಂದ್ರಕ್ಕೆ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೆ ಒತ್ತಾಯ ಮಾಡಿತ್ತು. ಈಗ ಮತ್ತೆ ಅಂಥದ್ದೇ ಒತ್ತಡ ತಂತ್ರ ಮುಂದುವರೆಸಿದ್ದು ಕೇಂದ್ರ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದುಗೊಳಿಸೋ ಪ್ರಕ್ರಿಯೆ ಶುರು ಮಾಡಿದೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಇಷ್ಟು ದಿನ ಕಣ್ಣಾಮುಚ್ಚಾಲೆ ಆಡ್ತಾ ವಿದೇಶದಲ್ಲೇ ಅಡಗಿದ್ದ ರೇವಣ್ಣ ಪುತ್ರನಿಗೆ ಈಗ ನಿಜವಾದ ಸಂಕಷ್ಟ ಶುರುವಾಯ್ತಾ? ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ, ನೋಡ್ಕೊಂಬನ್ನಿ. ಪ್ರಜ್ವಲ್ ಕಣ್ಣಾಮುಚ್ಚಾಲೆ ಆಟಕ್ಕೆ ಶೀಘ್ರದಲ್ಲೇ ಬ್ರೇಕ್. ವಿದೇಶದಲ್ಲಿ ಇನ್ಮುಂದೆ ಅಡಗಿ ಕೂರೋಕೆ ಕಷ್ಟ. ಕಳೆದ ಒಂದು ತಿಂಗಳು ನಿಜಕ್ಕೂ ರಾಜ್ಯ ರಾಜಕಾರಣದ ಪಾಲಿಗೆ ಅತ್ಯಂತ ಮುಜುಗರದ ಸಮಯ. ದೇಶದ ಮಾಜಿ ಪ್ರಧಾನಿ ಮೊಮ್ಮಗ ಪೆನ್ ಡ್ರೈವ್ ಪ್ರಕರಣದ ಕಿಂಗ್ ಪಿನ್ ಅಂತ ಸುದ್ದಿ ಬಂದಿದ್ದು ಇತಿಹಾಸದಲ್ಲೇ ಕಂಡು ಕೇಳರಿಯದ ಕೋಲಾಹಲ ಸೃಷ್ಟಿಯಾಗಿದೆ. ಇನ್ನು ಇದೇ ಸಂಗತಿ ರಾಜ್ಯ ಕಾಂಗ್ರೆಸ್ ಹಾಗೂ ಕೇಂದ್ರ ಬಿಜೆಪಿ ನಡುವೆ ರಾಜಕೀಯ ಕೆಸರಚಾಟಕ್ಕೆ ಕಾರಣವಾಗಿ ಇಡೀ ಲೋಕಸಮರಕ್ಕೆ ಪ್ರಜ್ವಲ್ ಕರಿ ನೆರಳ ಛಾಯೆ ಆವರಿಸಿಕೊಂಡಂತಾಗಿದೆ. ಇನ್ನೇನು ಪ್ರಜ್ವಲ್ ಇವತ್ತು ಬರಬಹುದು, ನಾಳೆ ಬರಬಹುದು ಅಂತ ರಾಜ್ಯದ ಎಸ್ಐಟಿ ಟೀಮ್ ಏರ್ಪೋರ್ಟ್ ಬಾಗಿಲು ಕಾದಿದ್ದು ಬಿಟ್ರೆ ನೋ ನ್ಯೂಸ್. ಸಾಲದೆಂಬಂತೆ ಪ್ರಜ್ವಲ್ ಜರ್ಮನಿಯಲ್ಲೇ ಇದ್ದಾನೆ ಎಂಬ ಸುದ್ದಿಯ ನಡುವೆ ನಡಿ ಈಗ ಶುರು ಮಾಡೋಣ. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆತ ವಿಮಾನದಲ್ಲಿ ಓಡಾಡಿದ್ರೆ ಜಾಡು ಗೊತ್ತಾಗುತ್ತೆ ಅಂತ ರೈಲಿನ ಮೂಲಕ ಇಂಗ್ಲೆಂಡ್ಗೆ ತೆರಳಿದ್ದಾನೆ. ಈಗೆಲ್ಲ ಸಂಗತಿಗಳು ಇಡೀ ಪ್ರಕರಣ ಇನ್ಯಾವ ದಿಕ್ಕಿಗೆ ಹೋಗುತ್ತೆ ಎಂಬಂತಾಗಿದೆ. ಆದರೆ ಈಗ ಇಲ್ಲಿವರೆಗೂ ಪ್ರಜ್ವಲ್ ಆಡಿದ್ದೇ ಆಟ ಎಂಬಂತಿದ್ದ ಪಿಕ್ಚರ್ ಬಹುತೇಕ ಕ್ಲೈಮ್ಯಾಕ್ಸ್ ನತ್ತ ಬಂದು ಬಿಟ್ಟಿದೆಯಾ ಅನ್ನುವಂತಾಗಿದೆ. ಅದಕ್ಕೆ ಕಾರಣ ಪ್ರಜ್ವಲ್ ರೇವಣ್ಣನ ರಾಜತಾಂತ್ರಿಕ ಪಾಸ್ಪೋರ್ಟ್ ಕುರಿತು ಕ್ರಮಕ್ಕೆ ಕೇಂದ್ರ ಮುಂದಾಗಿದೆ ಅನ್ನೋ ಸಂಗತಿ ಹೊರಬಿದ್ದಿದೆ. ಆ ಮೂಲಕ ಹಾಸನ ಸಂಸದನ ಆಟಕ್ಕೆ ಬ್ರೇಕ್ ಹಾಕೋಕೆ ಕೇಂದ್ರ ಸರ್ಕಾರ ಹೆಜ್ಜೆ ಇಟ್ಟಿದೆ ಎನ್ನಲಾಗ್ತಾ ಇದೆ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದತಿಗೆ ಶುರು ಪ್ರಕ್ರಿಯೆ. ರಾಜ್ಯ ಸರ್ಕಾರದ ಮನವಿಗೆ ಕೇಂದ್ರದ ರೆಸ್ಪಾನ್ಸ್. ಇಷ್ಟು ದಿನ ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದುಗೊಳಿಸೋಕೆ ನಾವು ಪತ್ರ ಬರೆದಿದ್ವಿ. ಆದರೆ ಅದಕ್ಕೆ ಕೇಂದ್ರ ಕ್ಯಾರೆ ಎಂದಿಲ್ಲ ಅಂತ ರಾಜ್ಯ ಸರ್ಕಾರ ಆರೋಪಿಸ್ತಾ ಇತ್ತು. ಅಲ್ಲಿಗೆ ಪ್ರಜ್ವಲ್ ಕೇಸ್ ರಾಜ್ಯ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಬಿಗ್ ಫೈಟ್ಗೆ ಕಾರಣವಾಗಿತ್ತು. ಆದರೆ ಈಗ ಈ ಎಲ್ಲದಕ್ಕೂ ತಾರ್ಕಿಕ ಅಂತ್ಯ ಸಿಗೋ ಲಕ್ಷಣ ಗೋಚರಿಸ್ತಾ ಇದೆ. ಹೌದು, ಸಂಸದ ಪ್ರಜ್ವಲ್ ರೇವಣ್ಣ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆ ಚಾಲನೆ ನೀಡಲಾಗಿದೆ ಅಂತ ವಿದೇಶಾಂಗ ಸಚಿವಾಲಯದ ಮೂಲಗಳಿಂದ ತಿಳಿದು ಬಂದಿದೆ. ಕರ್ನಾಟಕ ಸರ್ಕಾರದ ಮನವಿಯ ಬೆನ್ನಲ್ಲೇ ವಿದೇಶಾಂಗ ಸಚಿವಾಲಯ ಪ್ರತಿಕ್ರಿಯಿಸಿದ್ದು ಎಸ್ಐಟಿಯಿಂದ ಪಾಸ್ಪೋರ್ಟ್ ರದ್ದತಿ ಮನವಿ ಬಂದಿದೆ. ಹೀಗಾಗಿ ಪಾಸ್ಪೋರ್ಟ್ ರದ್ದತಿಗೆ ಕ್ರಮ ಕೈಗೊಳ್ಳಲಾಗುವುದು. ಕೆಲವೊಂದು ದಾಖಲೆಗಳ ಪರಿಶೀಲನೆ ನಡೀತಾ ಇದೆ ಅಂತ ತಿಳಿಸಿದೆ. ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿ ಕೋರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ 2ನೇ ಬಾರಿ ಪತ್ರ ಬರೆದಿದ್ರು. ಅಲ್ಲದೆ ವಿದೇಶಾಂಗ ಸಚಿವಾಲಯ ಮಧ್ಯಪ್ರವೇಶಿಸುವಂತೆಯೂ ಮನವಿ ಮಾಡಿಕೊಂಡಿದ್ರು. ಈ ಮನವಿಗೆ ವಿದೇಶಾಂಗ ಸಚಿವಾಲಯ ಪ್ರತಿಕ್ರಿಯೆ ನೀಡಿದೆ ಅಂತ ತಿಳಿದು ಬಂದಿದೆ. ಈ ನಡುವೆ ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿರುವ ಸಂಬಂಧ ಪ್ರತಿಕ್ರಿಯೆ ನೀಡಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸರ್ಕಾರ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾ ಇದೆ ಅಂತ ಹೇಳಿದ್ದಾರೆ. ಪಾಸ್ಪೋರ್ಟ್ ರದ್ದತಿಗೆ ಅದರದ್ದೇ ಆದ ಪ್ರಕ್ರಿಯೆಗಳಿದೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೆ ಕೋರ್ಟ್ನಲ್ಲಿ ಅರ್ಜಿ ಹಾಕಲಾಗಿದೆ. ಕೇಂದ್ರ ಸರ್ಕಾರ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾ ಇದೆ.
ಹೋದವರನ್ನ ಕರೆತರಲು ಪ್ರಕ್ರಿಯೆಗಳಿದೆ. ರಾಜ್ಯ ಸರ್ಕಾರಕ್ಕೆ ಸಹಕಾರ ನೀಡಲು ಕೇಂದ್ರ ತಯಾರಿದೆ. ಪತ್ರ ಬರೆದ ತಕ್ಷಣ ಪಾಸ್ಪೋರ್ಟ್ ರದ್ದಾಗಬೇಕು ಅಂದ್ರೆ ಹೇಗೆ ಅಂತ ಇದೇ ವೇಳೆ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಒಕ್ಕಲಿಗ ನಾಯಕತ್ವಕ್ಕಾಗಿ ಇದೆಲ್ಲ ಅಂತ ರಾಜ್ಯ ಕೈ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದರು. ಅಲ್ಲಿಗೆ ಪ್ರಜ್ವಲ್ ರೇವಣ್ಣ ಇಷ್ಟು ದಿನ ಎಸ್ಐಟಿ ಕೈಗೆ ಸಿಗದೆ ಆಡಿದ್ದ ಕಳ್ಳಾಟ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರುವಂತಿದೆ. ಅಂದ್ಹಾಗೆ ಪ್ರಕರಣ ಮುನ್ನೆಲೆಗೆ ಬಂದ ಕೆಲ ದಿನಗಳಲ್ಲೇ ರಾಜ್ಯ ಕೈ ಸರ್ಕಾರ ಅದೊಂದು ಪತ್ರದ ಮೂಲಕ ಪ್ರಜ್ವಲ್ ಪ್ರಕರಣವನ್ನ ಕೇಂದ್ರದ ಅಂಗಳಕ್ಕೆ ಎಸೆದು ಬಿಟ್ಟಿತ್ತು. ಅದರಲ್ಲೂ ಎಲೆಕ್ಷನ್ ಸಮಯದಲ್ಲೇ ಈ ಬೆಳವಣಿಗೆ ಅತ್ತ ಕೇಂದ್ರ ಸರ್ಕಾರಕ್ಕೂ ಬಿಸಿ ತುಪ್ಪವಾಗಿತ್ತು. ಅಲ್ಲದೆ ಸಾಕಷ್ಟು ಕೈ ನಾಯಕರು ಕೂಡ ಹೋದಲ್ಲಿ ಬಂದಲ್ಲಿ ಕೇಂದ್ರದ ವಿರುದ್ಧ ಇದೇ ವಿಚಾರವಾಗಿ ಗೂಬೆ ಕೂರಿಸೋ ಕೆಲಸ ಮಾಡ್ತಾ ಇದ್ರು. ನ್ಯಾಯ ಕೊಡಿಸ್ತೀವಿ ನಾವು, ರಾಜ್ಯ ಸರ್ಕಾರ ಬೆನ್ನೆಲುವಾಗಿ ನಿಂತ್ಕೋತೀವಿ ಅಂತ ಇನ್ನೂ ಕೂಡ ಅವ್ರ ಬಾಯಿಂದ ಬಂದಿಲ್ಲ ಅಲ್ಲ. ಈಗ ಮೋದಿಯವರು ಯುಕ್ರೇನು ಮತ್ತು ರಷ್ಯಾ ಯುದ್ಧ ನಿಲ್ಲಿಸ್ಬೋದು, ಗಾಜಾನಲ್ಲಿ ಬಾಂಬಿಂಗ್ ನಿಲ್ಲಿಸ್ಬೋದು. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನಂತ ಹುಡ್ಕೊಂಡು ನಮಗೆ ಹೇಳೋಕ್ಕಾಗೋದಿಲ್ವ? ನಮಗೆ ಕಾನೂನಾತ್ಮಕವಾಗಿ ಆ ಶಕ್ತಿ ಇದ್ದರೆ ನಾವು ಮಾಡಿಬಿಡ್ತಾ ಇದ್ವಿ. ಆದರೆ SIT ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ನೇ ಬಂದಿಲ್ಲ ಇನ್ನು ರಿಪೋರ್ಟು. ಹೀಗೆ ಮೋದಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಸಾಧನೆ ಮಾಡಿದ್ದಾರೆ, ಆದರೆ ಕನಿಷ್ಠ ಪ್ರಜ್ವಲ್ ಕರೆಸೋಕೆ ಈ ಎಲ್ಲ ಹಂಗಾಮ ಯಾಕೆ ಅನ್ನೋ ಪ್ರಶ್ನೆಯನ್ನ ಕೈ ನಾಯಕರು ಮುಂದಿಡ್ತಾ ಇದ್ರು. ಅಲ್ಲದೆ ಬೇಕಂತಾನೆ ಪ್ರಕರಣ ಮುಚ್ಚಿ ಹಾಕೋಕೆಂತಾನೆ ಕೇಸನ್ನ CBIಗೆ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ ಅಂತೆಲ್ಲ ಬಿಜೆಪಿಗರನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಇವರೇ CBI ಕೊಡಿ. ಏನಕ್ಕೆ CBI ಕೊಡಬೇಕು? ನೀವು ಮುಚ್ಚಾಕ್ಲಿಕ್ಕಾ? ನಿಮ್ಮ ಮೈತ್ರಿ ಪಾರ್ಟ್ನರ್ಸ್ ಯಾರಿದ್ದಾರೆ, ನಿಮ್ಮ ಸಂಸದರು ಯಾರಿದ್ದಾರೆ, ಅವರಿಗೆಲ್ಲ ನೀವು ಇದು ಕೊಡ್ಲಿಕ್ಕ, ಅವರಿಗೆಲ್ಲ ಫ್ರೀ ಪಾಸ್ ಕೊಡ್ಲಿಕ್ಕ? ನಾವು ಬರಲಿ, ಪ್ರೈಮ್ ಅಕ್ಯೂಸ್ಡ್ ಯಾರಿದ್ದಾರೆ ವಿಚಾರಣೆ ಮಾಡೋಣ, ರಿಪೋರ್ಟ್ ಕೊಡೋಣ, ಆಮೇಲೆ ಸಮಂಜಸ ಇಲ್ಲ ಅಂದರೆ ನೋಡೋಣ ಏನು ಮಾಡ್ಬೋದು ಅಂತ. ಅಲ್ಲಿಗೆ ಪ್ರಜ್ವಲ್ ಪಾಸ್ಪೋರ್ಟ್ ವಿಚಾರ ಬಹುತೇಕ ರಾಜಕೀಯ ರಣಕಾಳಗಕ್ಕೆ ಕಾರಣವಾಗಿತ್ತು. ಆದರೆ ಈಗ ಕೇಂದ್ರ ಸರ್ಕಾರ ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೆ ಕ್ರಮಕ್ಕೆ ಮುಂದಾಗಿದೆ ಎನ್ನಲಾಗ್ತಾ ಇದೆ. ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡುವಂತೆ ಕೋರಿ ಪ್ರಧಾನಿ ನರೇಂದ್ರ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಸುತ್ತಿನ ಪತ್ರವನ್ನ ಬರೆದಿದ್ರು. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಪಾಸ್ಪೋರ್ಟ್ ಆಕ್ಟ್ 1967 ಸೆಕ್ಷನ್ 10(3) ಅಡಿಯಲ್ಲಿ ಪಾಸ್ಪೋರ್ಟ್ ರದ್ದು ಮಾಡಿ ದೇಶಕ್ಕೆ ವಾಪಸ್ ಕರೆಸಿಕೊಳ್ಳುವುದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಸಿಎಂ ಸಿದ್ದರಾಮಯ್ಯ ಈ ಹಿಂದೆಯೂ ಒಂದು ಪತ್ರವನ್ನ ಪ್ರಧಾನಿ ಮೋದಿ ಅವರಿಗೆ ಬರೆದಿದ್ರು. ಆದರೆ ಇದಕ್ಕೆ ಕೇಂದ್ರ ಸರ್ಕಾರದ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿರಲಿಲ್ಲ. ಈ ನಡುವೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಲಾಗಿತ್ತು. ಇನ್ನು ಸಿಎಂ ಸಿದ್ದರಾಮಯ್ಯ ಎರಡನೇ ಪತ್ರ ಬರೆದ ಜೊತೆಗೆ ಅತ್ತ SIT ಕೂಡ ಕೇಂದ್ರಕ್ಕೆ ಇದೇ ವಿಚಾರವಾಗಿ ಪತ್ರವನ್ನ ಬರೆದಿತ್ತು. ಪ್ರಜ್ವಲ್ ರೇವಣ್ಣ ವಿರುದ್ಧದ ಪ್ರಕರಣದಲ್ಲಿ ಅರೆಸ್ಟ್ ವಾರೆಂಟ್ ಸಮೇತ SIT ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದೆ ಎನ್ನಲಾಗ್ತಾ ಇದೆ. ಅಲ್ಲದೆ ಈ ಎಲ್ಲ ಒತ್ತಡದಿಂದ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆ ಇರಿಸಿದೆ ಎನ್ನಲಾಗ್ತಾ ಇದೆ. ಅದರಂತೆ ವಿದೇಶಾಂಗ ಇಲಾಖೆ ಪಾಸ್ಪೋರ್ಟ್ ಪ್ರಕ್ರಿಯೆ ಆರಂಭಿಸಿದೆಯಂತೆ. ಅಲ್ಲಿಗೆ ಪ್ರಜ್ವಲ್ ಪಾಲಿಗೆ ಮುಂದಿನ ದಿನಗಳು ಇನ್ನಷ್ಟು ಮಗದಷ್ಟು ಸಂಕಷ್ಟ ತಂದೊಡ್ಡೋ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಗೋದು ಹೇಗೆ? ಆ ನಂತರ ರೇವಣ್ಣನ ಮಗನ ಪರಿಸ್ಥಿತಿ ಏನಾಗಲಿದೆ ಗೊತ್ತಾ? ಅಂದಾಗೆ ಇಡೀ ಪ್ರಕರಣದ ಪ್ರಮುಖ ಕಿಂಗ್ ಪಿನ್ ಪ್ರಜ್ವಲ್ ಅಂತ ಹಿಂದೆ ಬಿದ್ದಿರೋ SIT ಆತನನ್ನ ಬಂಧಿಸೋಕೆ ಅಂತಿಮ ಹಂತಕ್ಕೆ ಬಂದು ತಲುಪಿದೆ ಎನ್ನಲಾಗ್ತಾ ಇದೆ. ಅದರಂತೆ ಈ ಕೆಲ ದಿನಗಳ ಹಿಂದಷ್ಟೇ ಜನಪ್ರತಿನಿಧಿಗಳ ನ್ಯಾಯಾಲಯ ಪ್ರಜ್ವಲ್ ಬಂಧನ ಆದೇಶ ನೀಡಿತ್ತು. ಆಗಿನಿಂದ SIT ಮತ್ತಷ್ಟು ಅಲರ್ಟ್ ಆಗಿ ಪ್ರಕರಣದ ವಿಚಾರವಾಗಿ ಮುಂದುವರಿಯುತ್ತಿದೆ. ಅದರಂತೆ ಭಾರತೀಯ ವಿದೇಶಾಂಗ ಇಲಾಖೆಗೆ SIT ಅಧಿಕಾರಿಗಳು ರಾಜ್ಯ ಗೃಹ ಇಲಾಖೆ ಮುಖಾಂತರ ಪತ್ರ ರವಾನಿಸಿದ್ದಾರೆ. ಈ ಹಿಂದೆ ಸಿಎಂ ಪತ್ರ ಬರೆದಿದ್ದ ವೇಳೆ ನ್ಯಾಯಾಲಯದ ಆದೇಶ ಬೇಕು ಅಂತ ಕೇಂದ್ರ ಗೃಹ ಇಲಾಖೆ ಹೇಳಿತ್ತು. ಈ ಹಿನ್ನೆಲೆ ನ್ಯಾಯಾಲಯದಿಂದ ಅರೆಸ್ಟ್ ವಾರೆಂಟ್ ಪಡೆದು ಪುನಃ SIT ಪತ್ರ ಬರೆದಿತ್ತು. ಹೀಗಾಗಿ ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆಯನ್ನ ಭಾರತೀಯ ವಿದೇಶಾಂಗ ಇಲಾಖೆ ಆರಂಭಿಸಿದೆ.
ಇನ್ನು ಪಾಸ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಭಾರತೀಯ ವಿದೇಶಾಂಗ ಇಲಾಖೆ ಅಡಿಯಲ್ಲಿ ಬರುತ್ತೆ. ಈಗ SITಯಿಂದ ಬಂದಿರುವ ಪತ್ರವನ್ನು ದೃಢೀಕರಣಕ್ಕಾಗಿ ಕೇಂದ್ರ ಗೃಹ ಇಲಾಖೆಗೆ ರವಾನೆ ಮಾಡುತ್ತೆ. ಕೇಂದ್ರ ಗೃಹ ಇಲಾಖೆ ಪರಿಶೀಲನೆ ನಡೆಸಿ ಸಮ್ಮತಿ ಸೂಚಿಸಿದರೆ ಭಾರತೀಯ ವಿದೇಶಾಂಗ ಇಲಾಖೆ ಪಾಸ್ಪೋರ್ಟ್ ರದ್ದು ಮಾಡಲಿದೆ. ಪಾಸ್ಪೋರ್ಟ್ ರದ್ದಾಗಿರುವ ಮಾಹಿತಿ ಎಲ್ಲ ದೇಶಗಳ ಇಮಿಗ್ರೇಷನ್ಗೂ ರವಾನೆಯಾಗುತ್ತೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಬರಲೇಬೇಕಾದ ಅನಿವಾರ್ಯತೆ ಎದುರಾಗುತ್ತೆ. ಅದಲ್ಲದೆ ಇನ್ಯಾವ ಕಳ್ಳಾಟಕ್ಕೂ ಅವಕಾಶ ಇರೋದಿಲ್ಲ. ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಗೋ ಸಮಯ ಸಮೀಪವಾಗ್ತಾ ಇದೆಯಾ ಎಂಬ ಸಂಗತಿ ಈಗ ಚರ್ಚೆಗೆ ಗ್ರಾಸವಾಗಿದೆ. ಅಸಲಿಗೆ ಈ ರಾಜತಾಂತ್ರಿಕ ಪಾಸ್ಪೋರ್ಟ್ ಅಂದ್ರೆ ಏನು? ಇದನ್ನ ದುರುಪಯೋಗ ಪಡಿಸಿಕೊಂಡು ಪ್ರಜ್ವಲ್ ರಾತ್ರೋರಾತ್ರಿ ಎಸ್ಕೇಪ್ ಆಗಿದ್ದು ಹೇಗೆ? ಇನ್ನು ಈ ಎಲ್ಲ ಬೆಳವಣಿಗೆಯ ನಡುವೆ ಭವಾನಿ ರೇವಣ್ಣ ಅವರ ಕಾರು ಚಾಲಕ ಈ ಕೇಸ್ನಲ್ಲಿ ತಗ್ಲಾಕಿಕೊಳ್ತಿರೋದು ಯಾಕೆ? ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನೇ ಪ್ರಜ್ವಲ್ ರಕ್ಷಣಾತ್ಮಕವಾಗಿ ಬಳಸಿಕೊಳ್ತಾ ಇದ್ದಾನೆ. ಅಸಲಿಗೆ ಏನಿದು ರಾಜತಾಂತ್ರಿಕ ಪಾಸ್ಪೋರ್ಟ್? ಇದನ್ನ ಜನಪ್ರತಿನಿಧಿಗಳು ಬಳಸಿಕೊಳ್ತಿರೋದು ಹೇಗೆ? ಇನ್ನು ಕಿಡ್ನಾಪ್ ಪ್ರಕರಣದಲ್ಲಿ ಅತ್ತ ಭವಾನಿ ರೇವಣ್ಣ ಅವರ ಡ್ರೈವರ್ಗೆ SIT ಸಮನ್ಸ್ ನೀಡಿದ್ದು ಯಾಕೆ ಅನ್ನೋದನ್ನು ಹೇಳ್ತೀವಿ ನೋಡಿ ಈ ರಿಪೋರ್ಟ್ನಲ್ಲಿ. ರಾಜತಾಂತ್ರಿಕ ಪಾಸ್ಪೋರ್ಟ್ ಎಂದರೇನು? ಇದನ್ನ ಹೊಂದಿದವರಿಗೆ ಏನೆಲ್ಲ ಅನುಕೂಲ? ಪ್ರಜ್ವಲ್ಗೆ ಇದು ತಪ್ಪಿಸಿಕೊಳ್ಳಲು ನೆರವಾಗಿದ್ದು ಹೇಗೆ? ಸದ್ಯ ಸಂಸದ ಪ್ರಜ್ವಲ್ ರೇವಣ್ಣ ತನ್ನ ಅಗತ್ಯತೆಗೆ ಅನ್ನೋದಕ್ಕಿಂತ ಕಳ್ಳಾಟಕ್ಕೆ ಬಳಸಿಕೊಂಡಿರೋ ರಾಜತಾಂತ್ರಿಕ ಪಾಸ್ಪೋರ್ಟ್ ಕುರಿತು ಸಾಕಷ್ಟು ಚರ್ಚೆ ಶುರುವಾಗಿದೆ. ಇನ್ನೇನು ಅದು ಕೂಡ ರದ್ದಾಗಬಹುದು. ಆಗ ಪ್ರಜ್ವಲ್ ಸುಮ್ಮನೆ ಬಂದು ಸರೆಂಡರ್ ಆಗಲೇಬೇಕು ಎನ್ನಲಾಗ್ತಾ ಇದೆ. ಇನ್ನು ಈಗ ಈ ಎಲ್ಲ ಚರ್ಚೆಗಳಿಗೆ ಕಾರಣವಾಗಿರೋ ರಾಜತಾಂತ್ರಿಕ ಪಾಸ್ಪೋರ್ಟ್ ಅಂದ್ರೆ ಏನು? ಆ ಕುರಿತು ಸವಿವರವಾಗಿ ಹೇಳ್ತೀವಿ ನೋಡಿ. ಅಂದಹಾಗೆ ಟೈಪ್ ಡಿ ಪಾಸ್ಪೋರ್ಟ್ ಅಂತ ಕರೆಯಲಾಗುವ ರಾಜತಾಂತ್ರಿಕ ಪಾಸ್ಪೋರ್ಟ್ ಭಾರತೀಯ ರಾಜತಾಂತ್ರಿಕರು, ಸರ್ಕಾರದ ಅಧಿಕಾರಿಗಳು ಮತ್ತು ಭಾರತ ಸರ್ಕಾರದ ಪರವಾಗಿ ಅಧಿಕೃತ ವಿದೇಶ ಪ್ರಯಾಣವನ್ನ ಕೈಗೊಳ್ಳೋದಕ್ಕೆ ಅಧಿಕಾರ ಹೊಂದಿರುವ ಆಯ್ದ ವ್ಯಕ್ತಿಗಳಿಗೆ ಮಾತ್ರವೇ ಈ ಪಾಸ್ಪೋರ್ಟ್ ಅನ್ನ ಒದಗಿಸಲಾಗುತ್ತೆ. ಇದು ಕಂದು ಬಣ್ಣವನ್ನ ಹೊಂದಿರುತ್ತೆ. ಇದು ವ್ಯಕ್ತಿಯ ಗುರುತು ಮತ್ತು ಅಧಿಕೃತ ಸ್ಥಾನಮಾನವನ್ನ ಸಾಬೀತುಗೊಳಿಸೋದಕ್ಕೆ ನೆರವಾಗುತ್ತೆ. ಇದಿಷ್ಟೇ ಅಲ್ಲದೆ ವೀಸಾ ಅನುಕೂಲಕ್ಕೆ ಸಂಬಂಧಪಟ್ಟಂತೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಕೆಲವು ವಿಶೇಷ ಸೌಲಭ್ಯಗಳನ್ನು ಹೊಂದಿವೆ. ಅನೇಕ ದೇಶಗಳು ರಾಜತಾಂತ್ರಿಕ ಪಾಸ್ಪೋರ್ಟ್ ಯಾರು ಹೊಂದಿರುತ್ತಾರೋ ಅವರಿಗಾಗಿ ವೀಸಾ ಸಂಸ್ಕರಣೆ ಪ್ರಕ್ರಿಯೆಯನ್ನ ತ್ವರಿತಗೊಳಿಸುತ್ತವೆ ಅಥವಾ ವೀಸಾ ಅಗತ್ಯಗಳನ್ನೇ ಸಂಪೂರ್ಣವಾಗಿ ಕೈಬಿಡುತ್ತವೆ. ಇದು ಅಧಿಕೃತ ಉದ್ದೇಶಗಳಿಗಾಗಿ ಪ್ರಯಾಣ ಮಾಡುವ ವ್ಯವಸ್ಥೆಗಳನ್ನ ಸರಳಗೊಳಿಸುತ್ತೆ. ಇದೇ ಸದ್ಯ ಪ್ರಜ್ವಲ್ಗೆ ಭಾರಿ ಪ್ಲಸ್ ಆಗಿರೋದು. ರಾಜತಾಂತ್ರಿಕ ಪಾಸ್ಪೋರ್ಟ್ಗಳನ್ನು ಹೊಂದಿರುವ ವ್ಯಕ್ತಿಗಳು ಅಂತಾರಾಷ್ಟ್ರೀಯ ಕಾನೂನಿಗೆ ಅನುಗುಣವಾಗಿ ಕೆಲವು ವಿಶೇಷ ಸೌಲಭ್ಯದ ಜೊತೆಗೆ ರಕ್ಷಣೆಗೆ ಅರ್ಹರಾಗಿರುತ್ತಾರೆ. ಅತಿಥೇಯ ದೇಶದಲ್ಲಿ ಇದು ಬಂಧನ ಮತ್ತು ಕೆಲವು ಕಾನೂನು ಕ್ರಮಗಳ ವಿರುದ್ಧ ರಕ್ಷಣೆಯನ್ನ ಒದಗಿಸುತ್ತೆ. ಯಾವುದೇ ಅಡೆತಡೆಗಳು ಇಲ್ಲದೆ ತಮ್ಮ ಅಧಿಕೃತ ಉದ್ದೇಶಗಳಿಗಾಗಿ ಪ್ರಯಾಣದ ವ್ಯವಸ್ಥೆಗಳನ್ನ ಆ ವ್ಯಕ್ತಿಗೆ ಸರಳಗೊಳಿಸುತ್ತೆ. ಅದೇ ಕಾರಣಕ್ಕೆ ಪ್ರಜ್ವಲ್ ರೇವಣ್ಣ ಹಾಲಿ ಸಂಸದರಾಗಿರುವ ಕಾರಣ ವೀಸಾ ಇಲ್ಲದೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಬಳಸಿಕೊಂಡು ಜರ್ಮನಿಗೆ ತೆರಳಿದರು. ಜರ್ಮನಿ ಮಾತ್ರವಲ್ಲ, ಇತರ ಹಲವು ದೇಶಗಳಿಗೆ ಪ್ರಯಾಣಿಸುವ ಅವಕಾಶ ಈತನಿಗಿದ್ದು ಇದನ್ನೇ ಬಳಸಿ ದುಬೈಗೂ ತೆರಳಿದ್ದ ಅನ್ನೋ ಊಹಾಪೋಹವು ಹರಿದಾಡಿತು. ಇನ್ನು ಪ್ರಜ್ವಲ್ ರೇವಣ್ಣಗೆ ನವೆಂಬರ್ವರೆಗೂ ವಿದೇಶಕ್ಕೆ ಪ್ರಯಾಣಿಸುವ ಅವಕಾಶ ಈ ಪಾಸ್ಪೋರ್ಟ್ ಮೂಲಕ ಇದೆ. ಸಾಮಾನ್ಯ ಪಾಸ್ಪೋರ್ಟ್ ವಯಸ್ಕರಿಗೆ 10 ವರ್ಷ ಹಾಗೂ ಅಪ್ರಾಪ್ತರಿಗೆ 5 ವರ್ಷ ವ್ಯಾಲಿಡಿಟಿಯನ್ನು ಹೊಂದಿರುತ್ತೆ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ 5 ವರ್ಷ ಅಥವಾ ಕಡಿಮೆ ಅವಧಿಗೆ ಬಿಡುಗಡೆ ಆಗುತ್ತೆ. ಈ ಪಾಸ್ಪೋರ್ಟ್ ಇರೋರಿಗೆ ಹಲವು ದೇಶಗಳು ವೀಸಾ ವಿಸ್ತರಿಸುತ್ತವೆ. ಅಧಿಕೃತ ಪ್ರವಾಸ ಕಾರ್ಯಕ್ರಮಗಳು ಸುಗಮವಾಗುತ್ತೆ. ಭಾರತೀಯ ರಾಯಭಾರ ಕಚೇರಿಯ ಸಂಪರ್ಕ ಸೌಲಭ್ಯಗಳು ಈ ಪಾಸ್ಪೋರ್ಟ್ ಹೊಂದಿರೋರಿಗೆ ಸಿಗುತ್ತೆ. ಇನ್ನು ಇದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಮೇ 1ನೇ ತಾರೀಕು SIT ತನಿಖೆ ನಡೀತಾ ಇರೋ ಸಂಬಂಧ ಆತನನ್ನ ಈ ದೇಶಕ್ಕೆ ವಾಪಸ್ ಕರೆ ತರಬೇಕು, ದೇಶದ ಕಾನೂನಿನ ಪ್ರಕಾರ ತನಿಖೆ ವಿಚಾರಣೆ ನಡೆಸಬೇಕು, ಹಾಗಾಗಿ ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದುಗೊಳಿಸಿ
ಅಲ್ಲದೆ ಅಂತಾರಾಷ್ಟ್ರೀಯ ಏಜೆನ್ಸಿ ಮೂಲಕ ಪ್ರಜ್ವಲ್ ರೇವಣ್ಣ ಕರೆತರೋದಕ್ಕೆ ಸಹಕರಿಸಿ ಅಂತ ಮನವಿಯನ್ನ ಮಾಡಿದರು. ಅತ್ತ ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಗೋ ಭೀತಿ, ಇತ್ತ ತಾಯಿ ಭವಾನಿಗೆ ಸುತ್ತಿಕೊಳ್ಳಲಿದೆಯಾ ಹೊಸ ಸಂಕಷ್ಟ. ಭವಾನಿ ರೇವಣ್ಣ ಕಾರ್ ಡ್ರೈವರ್ ಶೀಘ್ರದಲ್ಲೇ ಲಾಕ್. ಕಿಡ್ನ್ಯಾಪ್ ಕೇಸ್ನಲ್ಲಿ ಎಸ್ಐಟಿ ತಲಾಶ್ ಏಕೆ? ಇಷ್ಟು ದಿನ ಪ್ರಜ್ವಲ್ ರೇವಣ್ಣ ಕೇಸ್ ವಿಚಾರವಾಗಿ ಸಾಕಷ್ಟು ಬೆಳವಣಿಗೆಯಾಗಿದೆ. ಅದರಲ್ಲೂ ರೇವಣ್ಣಗೆ ಕಿಡ್ನ್ಯಾಪ್ ಕೇಸ್ ಭಾರಿ ಸಂಕಷ್ಟವನ್ನೇ ತಂದೊಡ್ಡಿದೆ. ಈ ನಡುವೆ ಅತ್ತ ರೇವಣ್ಣ ಪತ್ನಿ ಭವಾನಿ ರೇವಣ್ಣಗೂ ಇದೇ ಕೇಸ್ ಸಂಕಷ್ಟ ತಂದೊಡ್ಡೋ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಯಾಕಂದ್ರೆ ಮಹಿಳೆ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಅವರ ಕಾರು ಚಾಲಕ ಅಜಿತ್ ಕೈವಾಡವಿದೆ ಅನ್ನೋ ಗುಮಾನಿ ಎಸ್ಐಟಿಗಿದೆ. ಅಜಿತ್ ಸಂತ್ರಸ್ತ ಮಹಿಳೆಯನ್ನ ಕಾರ್ನಲ್ಲಿ ಕರೆದೊಯ್ದಿದ್ದ ಎಂಬ ಆರೋಪ ಕೇಳಿಬಂದಿದೆ. ಅದೇ ಕಾರಣಕ್ಕೆ ಮಹಿಳೆಯ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಕಾರು ಚಾಲಕ ಅಜಿತ್ಗೆ ಎಸ್ಐಟಿ ಪೊಲೀಸರು ಸಮನ್ಸ್ ಜಾರಿ ಮಾಡಿದ್ದಾರೆ. ಸಂತ್ರಸ್ತೆಯನ್ನ ಚಾಲಕ ಅಜಿತ್ ಕಾರಿನಲ್ಲಿ ಕರೆದೊಯ್ದಿದ್ದ ಅನ್ನೋ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಸಂತ್ರಸ್ತೆಯ ಅಪಹರಣ ಪ್ರಕರಣದ ಸಂಬಂಧ ಎಸ್ಐಟಿ ಈಗಾಗಲೇ 2 ಬಾರಿ ಸಮನ್ಸ್ ಅನ್ನು ನೀಡಿದೆ. ಆದರೆ ಅಪಹರಣ ಪ್ರಕರಣ ದಾಖಲಾದ ಬಳಿಕ ಅಜಿತ್ ತಲೆಮರೆಸಿಕೊಂಡಿದ್ದಾನೆ. ಈಗ ಪತಿ ರೇವಣ್ಣ ಹಾಗೂ ಪುತ್ರ ಪ್ರಜ್ವಲ್ ವಿರುದ್ಧ ದಾಖಲಾದ ಪ್ರಕರಣದಿಂದಾಗಿ ಭವಾನಿ ರೇವಣ್ಣಗೂ ಸಂಕಷ್ಟ ಎದುರಾಗಿದೆ. ಪತಿ ರೇವಣ್ಣ ಹಾಗೂ ಪುತ್ರ ಪ್ರಜ್ವಲ್ ವಿರುದ್ಧದ ಪ್ರಕರಣದಿಂದಾಗಿ ಭವಾನಿಗೂ ಸಂಕಷ್ಟ ತಪ್ಪಿದ್ದಲ್ಲ ಅನ್ನೋ ಮಾತುಗಳು ಈ ಹಿಂದೆಯೇ ಕೇಳಿಬಂದಿತ್ತು. ಲೈಂಗಿಕ ಕಿರುಕುಳ, ಕಿಡ್ನ್ಯಾಪ್ 2 ಕೇಸ್ನಲ್ಲೂ ಭವಾನಿ ರೇವಣ್ಣ ಹೆಸರು ಉಲ್ಲೇಖಿಸಲಾಗಿದೆ. ಹೀಗಾಗಿ ಭವಾನಿ ಕರೆದಿರುವಂತಹ ಹೇಡಿಯೇ ಮಹಿಳೆಯನ್ನ ಕಿಡ್ನ್ಯಾಪ್ ಮಾಡಿರೋ ಆರೋಪ ಮಾಡಲಾಗಿದೆ. ಒಂದು ವೇಳೆ ತನಿಖೆಯ ವೇಳೆ ಭವಾನಿ ವಿರುದ್ಧ ಸಾಕ್ಷಿ ಸಿಕ್ಕರೆ ಅವರಿಗೂ ಸಂಕಷ್ಟ ತಪ್ಪಿದ್ದಲ್ಲ. ಅಲ್ಲಿಗೆ ಈ ಕೇಸ್ ಪ್ರಜ್ವಲ್ ರೇವಣ್ಣ ಹಾಗೂ ಭವಾನಿಗೆ ಇನ್ಯಾವ ಟೆನ್ಷನ್ ತಂದಿಡುತ್ತೋ ಅನ್ನುವಂತಾಗಿದೆ. ಇನ್ನು ಇದೆಲ್ಲದರ ನಡುವೆ ಅತ್ತ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದಾಗಿತ್ತೇ ಆದರೆ ಅಲ್ಲಿಗೆ ಇಡೀ ಕೇಸ್ಗೆ ಭರ್ಜರಿ ಟ್ವಿಸ್ಟ್ ಸಿಗುತ್ತೆ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ಗೆ ಅಂತಾರಾಷ್ಟ್ರೀಯ ಕಾನೂನಿನ ಮಾನ್ಯತೆ ಇರುತ್ತೆ. ಇದನ್ನ ಹೊಂದಿರೋರು ಗಣ್ಯ ವ್ಯಕ್ತಿಗಳಾಗಿರ್ತಾರೆ. ಹೀಗಾಗಿ ಅವರು ಯಾವ ದೇಶದಲ್ಲಿದ್ರೂ ಆತಿಥೇಯ ರಾಷ್ಟ್ರಗಳಲ್ಲಿ ಬಂಧನ ಮಾಡೋದು, ವಶಕ್ಕೆ ತೆಗೆದುಕೊಳ್ಳುವಂತಹ ಕ್ರಮಗಳನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಕೇಂದ್ರ ಸರ್ಕಾರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಮೂಲಕ ಅಂತಹ ವ್ಯಕ್ತಿಯ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಿ ಕ್ರಮಕ್ಕೆ ಆ ರಾಷ್ಟ್ರಗಳಿಗೆ ಮನವಿ ಮಾಡಿದಲ್ಲಿ ಬಂಧನದ ಸಾಧ್ಯ ಇದೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದುಗೊಳಿಸುವಂತೆ ಮೋದಿಗೆ 2 ಬಾರಿ ಪತ್ರ ಬರೆದಿದ್ದು, ಅದಕ್ಕೆ ಕೇಂದ್ರ ಕೂಡ ಈಗ ಸ್ಪಂದಿಸಿರೋದು ಈ ಪ್ರಕರಣದಲ್ಲಿ ಹೊಸ ಸಂಚಲನ ಸೃಷ್ಟಿ ಮಾಡಿದೆ. ಇದೆಲ್ಲದರ ನಡುವೆ ಅತ್ತ ಪ್ರಜ್ವಲ್ ವಾಪಸ್ ಬರಲೇಬೇಕು ಅನ್ನೋ ಕುರಿತು ಮಾಜಿ ಪ್ರಧಾನಿ ದೇವೇಗೌಡರು ತಾಕೀತು ಮಾಡಿದ್ದಾರೆ. ಮೊಮ್ಮಗನ್ನಡೆ ರಾಷ್ಟ್ರಮಟ್ಟದಲ್ಲಿ ಮುಜುಗರಕ್ಕೆ ಕಾರಣ ಆಗಿರೋದ್ರಿಂದ ಅದರಿಂದ ಹೊರಬರೋಕೆ ಹಾಗೂ ಕಾಂಗ್ರೆಸ್ ಪಕ್ಷದ ವಾಗ್ಬಾಣಗಳಿಂದ ಕ್ರೋಧಗೊಂಡಿರೋ ದೊಡ್ಡಗೌಡರು ಪ್ರಜ್ವಲ್ಗೆ ಫೈನಲ್ ವಾರ್ನಿಂಗ್ ನೀಡಿದ್ದಾರೆ. ಅಲ್ಲದೆ ಇದೇ ವಿಚಾರವನ್ನ ಇತ್ತೀಚೆಗೆ ಮಾಜಿ ಸಿಎಂ ಪ್ರಜ್ವಲ್ ಚಿಕ್ಕಪ್ಪ HD ಕುಮಾರಸ್ವಾಮಿ ಉಚ್ಚರಿಸಿ ಪ್ರಜ್ವಲ್ ಕೂಡಲೇ ದೇಶಕ್ಕೆ ಮರಳುವಂತೆ ಹೇಳಿದರು. ನನ್ನ ಹಾಗೂ ದೇವೇಗೌಡರ ಮೇಲೆ ಗೌರವ ಇದ್ರೆ ಎಲ್ಲಿದ್ರೂ ಕೂಡಲೇ ಹೊರಟು ಬಾ ಅಂತ ಮನವಿ ಮಾಡಿದರು. ಈಗ ಅದನ್ನೇ ದೇವೇಗೌಡರು ಕೂಡ ಅತ್ಯಂತ ಕಟ್ಟುನಿಟ್ಟಾಗಿ ಹೇಳಿದಂತಿದೆ. ಒಟ್ಟಾರೆ ಇಷ್ಟು ದಿನ ಪ್ರಜ್ವಲ್ ಕೇಸ್ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳ ನಡುವೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಕಾರಣಕ್ಕೆ ತೀವ್ರ ಕೋಲಾಹಲ ಸೃಷ್ಟಿಸಿತ್ತು. ಆದರೆ ಈಗ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದ್ದು ಮುಂದೆ ಈ ಪ್ರಕರಣ ನಿರ್ಣಾಯಕ ಘಟ್ಟ ತಲುಪುವ ಸಾಧ್ಯತೆ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಇದೇ ವಿಚಾರವಾಗಿ ರಾಜ್ಯ ಹಾಗೂ ಕೇಂದ್ರ ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಿಸುವ ತಂತ್ರವನ್ನೂ ಮಾಡಿದ್ರು. ಆದರೆ ಇಂತಹ ವೇಳೆಯಲ್ಲಿಯೇ ಈ ಬೆಳವಣಿಗೆ ಹೊಸ ರೀತಿಯ ಸಂಚಲನಕ್ಕೆ ಕಾರಣವಾಗಿದೆ. ಇತ್ತ ಪ್ರಜ್ವಲ್ ಕಳ್ಳಾಟದಿಂದ ಬೇಸತ್ತಿರೋ ಎಸ್ಐಟಿಗೆ ಇದೆಲ್ಲವೂ ಭಾರೀ ಸಮಾಧಾನ ಅನ್ನುವಂತಾಗಿದೆ. ಅಲ್ಲದೆ ಪ್ರಜ್ವಲ್ನನ್ನ ಬಲೆಗೆ ಬೀಳಿಸುವುದಕ್ಕೆ ಕ್ಷಣಗಣನೆ ಆರಂಭವಾಗಿದೆ.
ಪ್ರಜ್ವಲ್ ರೇವಣ್ಣ ಬಹುಶಃ ಎಲೆಕ್ಷನ್ ಮುಗಿದ ಬಿಡಲಿ, ಆಮೇಲೆ ದೇಶಕ್ಕೆ ಎಂಟ್ರಿ ಕೊಟ್ರಾಯ್ತು ಎಂಬ ಯೋಜನೆಯಲ್ಲಿದ್ದ ಅಂತ ಅನ್ಸುತ್ತೆ. ಆದರೆ ಈಗ ಕೇಂದ್ರ ಸರ್ಕಾರದ ನಡೆ ನೋಡಿದ್ರೆ ಪ್ರಜ್ವಲ್ ಯಾವ ಕ್ಷಣದಲ್ಲಾದರೂ ಎದ್ದೋ ಬಿದ್ದೋ ಅಂತ ದೇಶದತ್ತ ಮುಖ ಮಾಡಲೇಬೇಕು ಎಂಬಂತಾಗಿದೆ. ಅಲ್ಲದೆ SIT ಕೂಡ ಕಾದು ಕುಳಿತಿದ್ದು ಪ್ರಜ್ವಲ್ ಯಾವ ಕ್ಷಣದಲ್ಲಿ ಬೇಕಾದರೂ ತಾನಾಗೇ ಬಂದು ಕೆಡ್ಡಾಕೆ ಬೀಳಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.